ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಟಿ ಮ್ಯಾಥ್ಸ್ 2024 ಪತ್ರಿಕೆ 1ರಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿ ಮತ್ತು GPSTR ಮತ್ತು HSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ 8ನೇ ತರಗತಿ 9 ಮತ್ತು 10 ಈ ಎಲ್ಲ ತರಗತಿಗಳ ಒಂದು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಅವುಗಳನ್ನು ಚೆಕ್ ಮಾಡಿ ನೀವು ಸ್ಟಡಿ ಮಾಡ್ಬೋದು. ಸೊ ಇವಾಗ ಟಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಈಗ ಸಾಲ್ವ್ ಮಾಡೋಣ. ಪೇಪರ್ 1ಗೆ ಸಂಬಂಧಿಸಿದ್ದು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 63 / 2⁴ × 5³ ರ ಬೆಲೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಪ್ರಶ್ನೆ ಏನಿದೆ ಅಂದರೆ 10ನೇ ತರಗತಿಯ ವಾಸ್ತವ ಸಂಖ್ಯೆಗಳು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ಸೊ ಈಗ ಇರುವಂಥ ಸಿಲೆಬಸ್ ಏನಿದೆ ಹಳೆಯ ಸಿಲೆಬಸ್ಗಿಂತ ತುಂಬಾ ಶಾರ್ಟ್ ಆಗಿದೆ. ಸೊ ಈಗ ಪ್ರೀವಿಯಸ್ ಆಗಿ 3 ಸಿಲೆಬಸನ್ನು ಚೇಂಜಸನ್ನು ಮಾಡಿರುವಂಥದ್ದು. ಸೊ ಅದಕ್ಕಿಂತ ಹಳೆಯದು ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇದೆ, ಎಲ್ಲವನ್ನು ಕೂಡ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಟಿ ಮತ್ತು GPSTR ಅಂತ ಬಂದಾಗ ಯಾವ ಒಂದು ಸದ್ಯದಲ್ಲಿ ಇರುವಂತಹ ಇಲಾಖೆಯಿಂದ ಕಳಿಸಲ್ಪಟ್ಟ ಟೆಕ್ಸ್ಟ್ ಬುಕ್ನಲ್ಲಿ ಇರುವಂಥದ್ದು ಇಂಪಾರ್ಟೆಂಟೇ, ಬಟ್ ಹಳೆಯ ಪುಸ್ತಕದಲ್ಲಿರುವಂಥ ಪ್ರಶ್ನೆಗಳನ್ನು ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಎಲ್ಲವನ್ನು ಕೂಡ ಸ್ಟಡಿ ಮಾಡಬೇಕಾಗ್ತದೆ. ಸೊ ಇವಾಗ ಮೊದಲನೇ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಸೊ 63 / 2⁴ 5³ ಅಂತ ಇದೆ. ಇದನ್ನು ನಾವು ದಶಮಾಂಶದಲ್ಲಿ ಬರೀಬೇಕು. ಸೊ ಯಾವ ರೀತಿಯಾಗಿ ಇದನ್ನು ನಾವು ಈಸಿಯಾಗಿ ಬರೀಬೇಕು ಅಂತ ನೋಡಿದಾಗ 2 ಘಾತ 4 ಇದೆ, 5 ಘಾತ 3 ಇದೆ. ಇಲ್ಲಿ ಘಾತವನ್ನು ನಾವು ಒಂದೇ ರೀತಿಯಾಗಿ ಬರುವ ಹಾಗೆ ಮಾಡ್ಕೋಬೇಕು. ಹಾಗಾದರೆ ಏನು ಮಾಡಬೇಕಪ್ಪ ಅಂದರೆ ಅಂಶ ಮತ್ತು ಛೇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಎರಡನ್ನು ಗುಣಿಸಬೇಕು. ಅಂಶ ಮತ್ತು ಛೇದಕ್ಕೆ 5 ಏನು ಮಾಡಬೇಕು, ಗುಣಿಸಬೇಕು. ಛೇದಕ್ಕೆ 5 ಮತ್ತು ಅಂಶದಲ್ಲಿಯೂ ಕೂಡ 5ರಿಂದ ಗುಣಿಸಿದಾಗ ಈಗ ಏನಾಗುತ್ತೆ ಅಂದರೆ 63 ಇಲ್ಲಿ 315 ಆಗುತ್ತೆ. ಡಿವೈಡೆಡ್ ಬೈ 2⁴ ಇಂಟು 5⁴. ಇಲ್ಲಿ ಘಾತ ಸಂಖ್ಯೆಯನ್ನು ಒಂದೇ ಆಗಿ ಮಾಡ್ಕೋಬೇಕು. ಸೊ ಇವಾಗ ಏನಾಗುತ್ತೆ, ಛೇದದಲ್ಲಿ 10 ಬರೋ ಹಾಗೆ ನಾವು ಮಾಡ್ಕೊಂಡ್ವಿ. ಸೊ 5 2 10 ಘಾತ 4 315. ಸೊ ಇದು 4 ಅಂತಂದಾಗ ದಶಮಾಂಶ ಸಂಖ್ಯೆಯ ನಂತರ 4 ಅಂಕಿಗಳು ಬರಬೇಕು. ದಶಮಾಂಶ ಬಿಂದು 0 3 5 0. ಓಕೆ, 0.035 ಅಂತ ಆನ್ಸರ್ ಬರುತ್ತೆ. ಇದು ಆಪ್ಷನಲ್ಲಿ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ⁵ + ⁵ ಮೈನಸ್ ⁵ ರ ಬೆಲೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದರ ಒಂದು ಘನ ಮತ್ತು ಘನಮೂಲಗಳು ಚಾಪ್ಟರ್ಗೆ ಸಂಬಂಧಿಸಿದಾಗೆ ದಶಮಾಂಶ ಸಂಖ್ಯೆಗಳ ಘನ ಮತ್ತು ಘನಮೂಲಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ಡಿಸ್ಕಸ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಸೊ ಇವಾಗ 125 ಇದರ ಒಂದು ಘನಮೂಲ ಏನು ಅಂತ ನೋಡೋದಾದರೆ ಇದು 5ರ ಒಂದು ಘನಮೂಲ ಆಗಿರುತ್ತೆ 5³ ಪ್ಲಸ್ ಆ್ಯಸ್ ಇಟ್ ಈಸ್. ನಂತರ 0.008 ಇದರ ಒಂದು ಘನಮೂಲವನ್ನು ನೋಡ್ಕೋಬೇಕು. ಇದಕ್ಕಿಂತಲೂ ನಾವು 8ರ ಘನಮೂಲವನ್ನು ನೋಡಿದಾಗ ಅದು 2 ಆಗಿರುತ್ತೆ. ಇಲ್ಲಿ ದಶಮಾಂಶ ಬಿಂದುವಿನ ನಂತರ 2 0 ಇರೋದ್ರಿಂದ 0.2 ಅಂತ ತಗೋಬೇಕು. 0.2 ಹೋಲ್ ಕ್ಯೂಬ್ ರೂಟ್ ಅಂತ. ನೆಕ್ಸ್ಟ್ ಮೈನಸ್ 343 ಇದು ಯಾವ ಸಂಖ್ಯೆಯ ಇದರ ಒಂದು ಘನಮೂಲವನ್ನು ನೋಡಿದಾಗ ಯಾವುದಾಗಿರುತ್ತೆ ಅಂದರೆ 0.7 ಆಗಿರುತ್ತೆ ಕ್ಯೂಬ್. ನಂತರ ಇಲ್ಲಿ ಕ್ಯೂಬ್ ರೂಟ್ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ. 5 + 0.2 ಮೈನಸ್ 0.7 ಅಂದಾಗ ನಮಗೆ ಇಲ್ಲಿ ಸರಿಯಾದ ಉತ್ತರ ಏನು ಬರುತ್ತೆ ಅಂದರೆ 5.2 ಮೈನಸ್ 0.7 ಅಂದಾಗ ಇಲ್ಲಿ 4.5 ಇಲ್ಲಿ ಸರಿಯಾದ ಉತ್ತರ ಬರುತ್ತೆ. ಆಪ್ಷನ್ ನಂಬರ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮೂರನೇ ಪ್ರಶ್ನೆ, 1/3 ಮತ್ತು 7/8 ರ ನಡುವಿನ ಭಿನ್ನರಾಶಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು 1/3 ಮತ್ತು 7/8 ರ ನಡುವಿನ ಭಿನ್ನರಾಶಿ. ಮೊದಲನೇದಾಗಿ ಈ ಒಂದು ಭಿನ್ನರಾಶಿಯಲ್ಲಿ ಮೊದಲಿಗೆ ಬರುವಂಥ ಸಂಖ್ಯೆ ಯಾವುದು, ಕೊನೆಯದಾಗಿ ಬರುವಂಥ ಸಂಖ್ಯೆ ಯಾವುದು ಅಂತ ನೋಡೋಣ. ಸೊ 8 3 24. ಓಕೆ, 8 3 24. ನಂತರ 8 1 8 ರಿಂದ 8 3 24
7×3 = 21. ಹಾಗಾದರೆ 8/24 21/24 ಮಧ್ಯೆ ಇರುವಂಥ ಭಿನ್ನರಾಶಿ ಇದರಲ್ಲಿ ಯಾವುದಿದೆ ಅಂತ ಚೆಕ್ ಮಾಡಿ. 23/24 ದೊಡ್ಡದಾಗತ್ತೆ. 11/12 ಛೇದದಲ್ಲಿ 12 ಇದೆ, ಇದು ಕೂಡ ಆಗಲ್ಲ. ಸೊ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 17/24 ಈ ಎರಡು ಭಿನ್ನರಾಶಿಗಳ ಮಧ್ಯೆ ಇರುವಂತಹ ಒಂದು ಭಿನ್ನರಾಶಿ ಅಂದರೆ ಅದು 17/24. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. 4ನೇ ಪ್ರಶ್ನೆ, ಮೊದಲ 10 ಅವಿಭಾಜ್ಯಗಳ ಸಂಖ್ಯೆಗಳ ಮಧ್ಯಾಂಕ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ನಾವು ಮೊದಲನೇದಾಗಿ ನೋಡೋದಾದರೆ 3, 2, 3, 5, 7, 11, 13, 17, 19, 23, 29 ಇವು ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು. ಇವುಗಳ ಮಧ್ಯಾಂಕವನ್ನು ಕಂಡುಹಿಡಿಯಂದಿದ್ದಾರೆ. ಇವುಗಳನ್ನು ನೋಡಿದಾಗ ಸಮಸಂಖ್ಯೆಗಳಿದ್ದಾವೆ. ಅಂದರೆ ಮೊದಲ 10 ಅಂದಾಗ 1 2 3 10 ಸಂಖ್ಯೆಗಳಿರೋದ್ರಿಂದ ಇವು ಸಮಸಂಖ್ಯೆಗಳು. ಹಾಗಾದರೆ ಈ ಬೆಸ ಸಂಖ್ಯೆ ಇದ್ದರೆ ಇದರ ಮಧ್ಯದಲ್ಲಿ ಬರುವಂಥ ಯಾವ ಸಂಖ್ಯೆ ಮಧ್ಯದಲ್ಲಿ ಬರುತ್ತೆ ಅದು ಮಧ್ಯಾಂಕ ಆಗಿರುತ್ತೆ. ಬಟ್ ಇಲ್ಲಿ ಸಮಸಂಖ್ಯೆ ತಂದಾಗ ಮಧ್ಯದಲ್ಲಿ ಬರುವಂಥ ಸಂಖ್ಯೆ 11 ಮತ್ತು 13 ಆಗಿರುತ್ತೆ. 11 + 13 2ನ್ನು ÷ 2 ಮಾಡಿದಾಗ 24/2 ತಂದಾಗ ಇಲ್ಲಿ 12 ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ 12. ಮತ್ತು ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಬಹುದು? ಅತ್ಯಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ ಯಾವುದು? 2 ಅಂಕಿಯ ಅತ್ಯಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ ಯಾವುದು? 11. 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? 29. ಈ ರೀತಿಯಾದ ಪ್ರಶ್ನೆಗಳು ಬರಬಹುದು. ಹಾಗಾಗಿ ಅವಿಭಾಜ್ಯಗಳ ಸಂಖ್ಯೆಗಳ ಬಗ್ಗೆ ನೀವು ಗಮನ ವಹಿಸುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. 5ನೇ ಪ್ರಶ್ನೆ, 99.1/7 ಪ್ಲಸ್ 99 2ನೇ 7 ಪ್ಲಸ್ 99 3/7 ಈ ರೀತಿಯಾಗಿ ಪ್ರಶ್ನೆ ಇದೆ. ಇದರ ಒಂದು ಬೆಲೆಯನ್ನು ಕೇಳ್ತಾ ಇದ್ದಾರೆ. ಸೊ 99 1ನೇ 7 ಈ ರೀತಿಯಾಗಿ ಇರುವಂಥ ಪ್ರಶ್ನೆಗಳನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡೋದಾದರೆ 99 ಇಲ್ಲಿ ಎಷ್ಟು ಬಾರಿ ಇದೆ ಅಂತ ನೋಡೋಣ. 1 2 3 4 5 6 ಬಾರಿ ಇದೆ. 99 ಎಷ್ಟು ಬಾರಿ ಇದೆ? 6 ಬಾರಿ ಇದೆ. ಓಕೆ, ಪ್ಲಸ್ 1/7 ಉಳಿದಿರೋದನ್ನು ಬರ್ಕೋಣ. 99 ಕಾಮನ್ ಆಗಿ ತೆಗೆದು ಎಷ್ಟು ಬಾರಿ ಇದೆ? 6 ಬಾರಿ ಇದೆ. ಹಾಗಾಗಿ ಉಳಿದಿರುವಂಥದ್ದನ್ನು ಅಗೇನ್ ಆ್ಯಸ್ ಇಟ್ ಈಸ್ ಹಂಗೆ ಇಟ್ಕೊಳ್ಳೋಣ. 2/7 ಪ್ಲಸ್ 3/7 ಪ್ಲಸ್ 4/7 ಪ್ಲಸ್ 5/7 6/7. ಸೊ ಇವಾಗ 99 × 6 ಮಾಡಿದಾಗ 99 594 ಪ್ಲಸ್ ಇದನ್ನು ನಾವು ಯಾವುದಕ್ಕೆ ಕೂಡಿಸ್ಬೇಕಪ್ಪ ಅಂದರೆ ಈಗ 99 1/7 ಪ್ಲಸ್ 6/7 ಎರಡನ್ನು ಕೂಡಿದಾಗ ಏನಾಗುತ್ತೆ ಅಂದರೆ 7/7 ಅಂದಾಗ ಇದು = 1 ಬರುತ್ತೆ. ಅಂದರೆ 1/7 ಪ್ಲಸ್ 6/7 ಅಂದಾಗ 1, 2/7 ಪ್ಲಸ್ 5/7 ಅಂದಾಗ 1 ಬರುತ್ತೆ. ಅದೇ ರೀತಿಯಾಗಿ 3/7 ಪ್ಲಸ್ 4/7 ಅಂದಾಗ 1 ಬರುತ್ತೆ. ಈಗ 594 ಪ್ಲಸ್ 3 ಮಾಡಿದಾಗ ಎಷ್ಟಾಗುತ್ತೆ? 597 ಇಲ್ಲಿ ಸರಿಯಾದ ಉತ್ತರ ನಮಗೆ ಸಿಗುವಂಥದ್ದು. ಹಾಗಾಗಿ ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ ಫ್ರೆಂಡ್ಸ್, TET 2024ರಲ್ಲಿ ನಡೆದಿರುವಂಥ TET ಮ್ಯಾಥ್ಸ್ ಪೇಪರ್ 1ರಲ್ಲಿರುವಂಥ ಮೊದಲ 5 ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಉಳಿದ ಪ್ರಶ್ನೆಗಳನ್ನ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.